ಇನ್ನೊಂದು ಡಬಲ್ ಬೋಲೈನ್ ಅಂತ ಹೇಳಿದರೆ ಹೀಗೆ ಒಂದು ಆಯಿತು ಲೂಪು, ಪುನಃ ಇನ್ನೊಂದು ಲೂಪ್ ಆಯಿತು. ಇದು ಸಾಮಾನ್ಯವಾಗಿ ಉಪಯೋಗ ಬರುವುದಿಲ್ಲ, ಆದರೆ ಗ್ರಿಪ್ ಹೆಚ್ಚಿ ಇರ್ತದೆ, ಲೂಪು ಸ್ಲಿಪ್ ಆಗುವುದಿಲ್ಲ. ಈ ಕಾರಣಕ್ಕೆ ಇದನ್ನು ಮಾಡ್ತೇವೆ ನಾವು. ಒಂದು ಸುತ್ತು ಇದರಲ್ಲಿ ಹೆಚ್ಚು ಬರ್ತದೆ ಲೂಪಿನಲ್ಲಿ, ಅಷ್ಟೇ ಇರೋದು, ಮತ್ತೇನಿಲ್ಲ. ಲೂಪ್ ಅದೇ ಬೋಲೈನ್ ಹಾಗೆ ಬರ್ತದೆ. ಈ ರನ್ನಿಂಗ್ ಪಾರ್ಟು ಎಂಡ್ ಆಗೋದು ಅದೇ, ಸ್ಟ್ಯಾಂಡಿಂಗ್ ಪಾರ್ಟು ಎಡ ಕೈಯಲ್ಲಿ ಹಿಡಿಯುವಂಥದ್ದು. ಒಂದು ಸುತ್ತು ಮಾತ್ರ ಇದು ಎಕ್ಸ್ಟ್ರಾ ಇರ್ತದೆ. ಇದು ಡಬಲ್ ಬೋಲೈನ್ ಅಂತ ಆಗ್ತದೆ. ಇನ್ನೊಂದು ಇದರಲ್ಲೇ ಮುಂದುವರ್ಕೊಂಡು ಬೋಲೈನ್ ಆನ್ ದಿ ಬೈಟ್ ಅಂತ ಆಗ್ತದೆ. ಈಗ ಬೋಲೈನಲ್ಲಿ ಸಿಂಗಲ್ ಆಗಿದ್ದರೆ ಬೋಲೈನ್ ಆನ್ ದಿ ಬೈಟ್ನಲ್ಲಿ ಡಬ್ಬಲ್ ತಗೊಳ್ತೇವೆ ನಾವು. ಲೂಪ್ ಇರುವಂಥ ಭಾಗ ನಮ್ಮ ಎದುರಿಗೆ ತಗೊಳ್ತೇವೆ. ಆನಂತರ ಸ್ಟ್ಯಾಂಡಿಂಗ್ ಪಾರ್ಟ್ ಆಚೆಗೆ ಇರ್ತದೆ, ಇದು ರನ್ನಿಂಗ್ ಪಾರ್ಟ್ ಆಗಿರುತ್ತೆ. ಈಗ ನಂಬರ್ 6 ಮಾಡಬೇಕು ನಾವಿಲ್ಲಿ. 6 ಮಾಡಿದಾಗ ಇಲ್ಲಿ ಈ 6ನ ಒಳಗೆ ಇದನ್ನು ತಕ್ಕೊಂಡು ಹೀಗೆ ಏನು ಮಾಡಬೇಕಂದ್ರೆ ಇದು ಬರ್ತದೆ ನಮಗೆ ಹೀಗೆ ಕಾಣ್ತದೆ, ಅದು ಕಾಣುವ ಹಾಗೆ ಹೀಗೆ ಇರ್ತದೆ ಅದು. ಆದರೆ ಆ ರೀತಿ ನಾನು ಮಾಡಿದಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಇದರ ಎಂಡ್ ನಮ್ಮ ಗೇಟಿಂದ ಆಚೆ ಉಂಟು ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ನಾವು ಏನು ಮಾಡಬೇಕು ಹೇಳಿದರೆ, ಹೀಗೆ ಮಾಡಿದಾಗ ಲೂಪ್ ಆಯಿತು ನಂಬರ್ 6ನಾಗೆ. ಇದನ್ನು ತಕ್ಕೊಂಡು ಹೀಗೆ ಮಾಡಿ ಈ 4 ಎಳೆಗಳನ್ನು ಈ ಲೂಪಿನ ಒಳಗೆ ತಕ್ಕೊಂಡು ಇದನ್ನು ಆಚೆಗೆ ಪಾಸ್ ಮಾಡಿದೆ. ನಾನು ಆಗ ಮೊದಲು ಏನು ತೋರಿಸಿದೆ ಹಾಗೆಯೇ ಆಗ್ತದೆ ಇದು. ಇಲ್ಲಿ ನೋಡಿ, ಈ ಎರಡನ್ನು ಮಾತ್ರ ಎಳಿಬೇಕು. ಈ ಎರಡನ್ನು ಎಳೆದಾಗ ಇದೇ ಆಯಿತು. ಇದು ಬೋಲೈನ್ ಆನ್ ದಿ ಬೈಟ್. ಇಲ್ಲಿ ಏನಾಗುತ್ತದೆ ಅಂದರೆ, ನಮ್ಮ ಫೈರ್ಮ್ಯಾನ್ ಚೇರ್ ನಾಟ್ನಲ್ಲಿ ಏನು 2 ಲೂಪ್ ಬರ್ತದೆ ಅದೇ ರೀತಿ ಬಳಸ್ಕೊಳ್ಳಿಕ್ಕೆ ಇದನ್ನಾಗುತ್ತೆ. 2 ಸ್ಲಿಪ್, ಒಂದು ಕೆಳಗೆ ಒಂದು ಮೇಲೆ ಬರ್ತದೆ. ಇದು ಬೋಲೈನ್ ಆನ್ ದಿ ಬೈಟ್. ಇನ್ನೊಂದು ಫಿಶರ್ಮ್ಯಾನ್ ಬೆಂಡ್.